ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬೀಸ್ ಆಫ್ ಭುವಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುವಂಥದ್ದು ತುಂಬ ಅಂದರೆ ತುಂಬ ಎಕ್ಸೈಟಿಂಗ್ ನ್ಯೂಸ್ನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಗೊತ್ತಾಗಬೇಕಾ? ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ಭುವಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗಲ್ಲಿ ಒಂದು ಒಳ್ಳೆ ಎಜುಕೇಷನ್ನ ತುಂಬ ಕಡಿಮೆ ಪ್ರೈಸಲ್ಲಿ ಹೇಳ್ಕೊಡ್ತೀವಿ ಅಂತ ಪ್ರೀವಿಯಸ್ ಸ್ಟೂಡೆಂಟ್ಸ್ ಎಲ್ಲರೂ ಜಾಯ್ನ್ ಆಗಿರೋರಿಗೆ ಗೊತ್ತಿರುತ್ತೆ. ಅದೇ ರೀತಿ ಇವಾಗ ಇನ್ನೂ ಒಂದು ಹೊಸ ಆಫರ್ನ ತೊಗೊಂಡು ಬಂದಿದ್ದೀವಿ. ಅದೇನಂತ ನೋಡೋಣ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬಿ-ಸಾಫ್ಟಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಬಂದು ನಿಮಗೆ ನೆಕ್ಸ್ಟ್ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂದ ತಕ್ಷಣ ಇದರಲ್ಲಿ ಏನೇನಿರುತ್ತೆ, ಏನೇನು ಹೇಳ್ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ನಾವು ಫ್ರಮ್ ಸ್ಕ್ರ್ಯಾಚ್ ಟು ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಬರೀ ಅಡ್ವಾನ್ಸ್ ಅಥವಾ ಬರೀ ಥಿಯರಿ ಕ್ಲಾಸಸ್ ಇರೋದಿಲ್ಲ, ಫ್ರಮ್ ಸ್ಕ್ರ್ಯಾಚ್ ಟು ಅಡ್ವಾನ್ಸ್ ಈ ಕ್ಲಾಸಸ್ನ ನಾನು ಡಿಸೈನ್ ಮಾಡಿದ್ದೀನಿ. ಸ್ಕ್ರ್ಯಾಚ್ ಅಂದರೆ ಬೇಸಿಕ್ ಆಗಿ ಏನೇನು ಬೇಕಾಗುತ್ತೆ, ನಿಮಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿದ್ರೇ ಅಡ್ವಾನ್ಸ್ ಲೆವೆಲಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಒಂದು ಬಟ್ಟೆನ ಐರನ್ ಮಾಡೋದಾಗಿರ್ಬೋದು, ಮೆಷಿನ್ ಪಾರ್ಟ್ಸ್ ಆಗಿರ್ಬೋದು, ಮೆಷಿನ್ಗೆ ಸೂಜಿ ಹಾಕೋದ್ರಿಂದ ಹಿಡಿದು ಒಂದು ಹೆಮ್ಮಿಂಗ್ ಮಾಡೋದು, ಉಕ್ಸ್ ಹಾಕೋದು, ಈ ಕಂಪ್ಲೀಟ್ ಸ್ಟಾರ್ಟಿಂಗಿಂದನೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬೇಸಿಕ್ಕಿಂದ. ಯಾಕಂದರೆ ಬೇಸಿಕ್ ಗೊತ್ತಿಲ್ಲ ಅಂದರೆ ನಾವು ಅಡ್ವಾನ್ಸ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಗಾರ್ಮೆಂಟನ್ನು ಫಿನಿಶ್ ಮಾಡಬೇಕಂದ್ರೆ ಬೇಸಿಕ್ ಗೊತ್ತಿರಬೇಕು, ಫಿನಿಶಿಂಗ್ ಟಚ್ ಕೊಡಬೇಕಂದ್ರೆ ಬೇಸಿಕ್ ಬೇಕೇ ಬೇಕಾಗುತ್ತೆ. ಸೊ ಫ್ರಮ್ ಸ್ಕ್ರ್ಯಾಚಿಂದ ನಾನು ನನಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ತಿಂಗಳು ಹೇಳ್ಕೊಡ್ಬೋದಪ್ಪ? 2 ತಿಂಗಳು ಹೇಳ್ಕೊಡ್ಬೋದಾ ಅಥವಾ 3 ತಿಂಗಳು ಹೇಳ್ಕೊಡ್ಬೋದಾ? ಯಾಕಂದರೆ ಬೇರೆ ಕಡೆ ಎಲ್ಲ ನಿಮಗೆ 60 ಡೇಸಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಹೇಳ್ಕೊಡ್ತೀನಿ, 1 ಮಂತಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಹೇಳ್ಕೊಡ್ತೀನಿ. ಅದು 1 ಲ್ಯಾಕ್ಗೆ ಹೇಳ್ಕೊಡ್ತೀನಿ, 1.5 ಲ್ಯಾಕ್ಸ್ಗೆ ಹೇಳ್ಕೊಡ್ತೀನಿ, 60,000ಗೆ ಹೇಳ್ಕೊಡ್ತೀನಿ, 75,000ಗೆ ಹೇಳ್ಕೊಡ್ತೀನಿ ಅಂತ ಎಷ್ಟೊಂದು ಜನ ಆಫರ್ನ ಕೊಡ್ತಾ ಇದ್ದಾರೆ. ಬಟ್ ನಾನು ಆ ಥರ ಎಲ್ಲ 1 ತಿಂಗಳು 2 ತಿಂಗಳಿಗೆಲ್ಲ ಖಂಡಿತ ಹೇಳ್ಕೊಡಲ್ಲ. ನಿಮ್ಮೆಲ್ರಿಗೂ ಗೊತ್ತಿದೆ, ಒಂದು ಕಲೆನ ಕಲಿಬೇಕು ಅಂದರೆ ನಾವು ಎಷ್ಟು ಟೈಮ್ ಕೊಟ್ಟು ಕಲಿತೀವೋ ಅಷ್ಟೇ ನಮ್ಮ ಜೊತೆಗೆ ಕೊನೆವರೆಗೂ ಉಳಿಯುತ್ತೆ. ಅದಕ್ಕೆ ಸಾಕ್ಷಿ ನಾನೇ. ಯಾಕೆ ಅಂದರೆ ನಾನು ಈಗಲೂ ಕೂಡ ಕಲಿತಾ ಇದ್ದೀನಿ. 2015ಅಲ್ಲಿ ಸ್ಟಾರ್ಟ್ ಮಾಡಿರೋದು 2026 ಆದರೂ ಇನ್ನೂ ಹೊಸ ವಿಷಯಗಳನ್ನ ನಾನು ಕಲಿತಾ ಇದ್ದೀನಿ. ಸೊ ನಾನು ನಂಬಿಕೆ ಇಟ್ಟಿರೋವಂಥದ್ದು ಸಮಯದ ಮೇಲೆ. ನಾವು ಎಷ್ಟು ಸಮಯ ಕೊಟ್ಟು ಕಲಿತೀವೋ ಅಷ್ಟು ಚೆನ್ನಾಗಿ ನಾವು ಕಲಿಬೋದು. ಈ ಕೋರ್ಸನ್ನ 6 ಮಂತ್ಸ್ ಹೇಳ್ಕೊಡ್ತಾ ಇದ್ದೀನಿ. 1 ಅಲ್ಲ 2 ಅಲ್ಲ 3 ಅಲ್ಲ, ಟೋಟಲ್ 6 ಮಂತ್ಸ್ ಈ ಕೋರ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಫ್ರಮ್ ಸ್ಕ್ರ್ಯಾಚಿಂದ ಅಡ್ವಾನ್ಸ್ ಲೆವೆಲ್ವರೆಗೂ 6 ಮಂತ್ಸ್ ಕೋರ್ಸ್ನ. ಎಷ್ಟು ಫೀಸಿಗೆ ಹೇಳ್ಕೊಡ್ತಾ ಇರ್ಬೋದಪ್ಪ? ಒಂದು 5 ಕೌಂಟ್ ಹೇಳ್ತೀನಿ, ಅಷ್ಟರಲ್ಲಿ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 1 2 3 4 5. ಎಷ್ಟು ಗೆಸ್ ಮಾಡಿದ್ರಾ? ಮೇ ಬಿ 1 ಲಕ್ಷ ಹೇಳ್ತಾರಾ, ಅಥವಾ 80,000 ಹೇಳ್ತಾರಾ, 1.5 ಹೇಳ್ತಾರಾ, 50 40 30? ಖಂಡಿತ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಜಾಯ್ನ್ ಆಗಿರೋರಿಗೆ 6 ಮಂತ್ಸ್ ಕೋರ್ಸ್ನ ನಾನು ಎಷ್ಟು ಕಡಿಮೆ ಬಡ್ಜೆಟಲ್ಲಿ ಎಷ್ಟು ಕಡಿಮೆ ಫೀಸ್ ತೊಗೊಂಡು ಹೇಳ್ಕೊಟ್ಟಿದ್ದೆ ಅಂತ. ಅದೇ ರೀತಿ ಈ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ 9,999 9,999 ರುಪೀಸ್ಗೆ ಈ ಕೋರ್ಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಸ್, ನಿಮ್ಮೆಲ್ರಿಗೂ ತುಂಬಾ ಶಾಕಿಂಗ್ ಆಗಿರ್ಬೇಕಲ್ಲ, ಏನಪ್ಪ 6 ಮಂತ್ಸ್ ಕೋರ್ಸು, ಅದು ಡೈರೆಕ್ಟ್ ಕ್ಲಾಸಸ್, ಆನ್ಲೈನ್ ಅಂತೂ ಅಲ್ಲ, ರೆಕಾರ್ಡೆಡ್ ವೀಡಿಯೋಸ್ ಅಂತೂ ಖಂಡಿತ ಸಿಗಲ್ಲ. ಯಾಕೆಂದರೆ ಇದು ಡೈರೆಕ್ಟಾಗಿ ಕ್ಲಾಸಸ್ ಮಾಡ್ತಾ ಇರೋದಪ್ಪ. ಸೊ ಡೈರೆಕ್ಟ್ ಕ್ಲಾಸಸ್ ಅಂದರೆ ವಿಡಿಯೋ ಯಾಕೆ ಬೇಕು? ನೀವೇ ಡೈರೆಕ್ಟಾಗಿ ಬರ್ತೀರಾ, ಇಲ್ಲ ಕೂತ್ಕೊಂಡು ಕಲಿತೀರಾ, ಪ್ರಾಕ್ಟಿಕಲ್ ನಾಲೆಡ್ಜ್ನ ಕೊಡ್ತೀವಿ. 6 ಮಂತ್ಸ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್, ಫ್ರಮ್ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಈ ಕೋರ್ಸನ್ನು ಹೇಳ್ಕೊಡ್ತಾ ಇರೋದು 6 ಮಂತ್ಸ್. ನೀವು ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡಿಸೆಂಬರಲ್ಲೇ ಈ ಕೋರ್ಸ್ ಮುಗಿಯೋದು. 2026 ಮುಗಿದು 27ಗೆ ಹೋಗೋಷ್ಟರಲ್ಲಿ ಈ ಕೋರ್ಸ್ನ ನೀವು ಕಂಪ್ಲೀಟಾಗಿ ಕಲ್ತಿರ್ತೀರ. 2027ರಲ್ಲಿ ನೀವು ಒಬ್ಬ ಸ್ವಾವಲಂಬಿ ಮಹಿಳೆಯಾಗಿ ನಿಮ್ಮದೇ ಆದಂಥ ದುಡಿಮೆನ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಸೊ 6 ಮಂತ್ಸ್ ಕೋರ್ಸು ಏನೇನೆಲ್ಲ ಇರ್ಬೋದು ಬನ್ನಿ ತಿಳ್ಕೊಳ್ಳೋಣ. ಇದರಲ್ಲಿ ಕಿಡ್ಸ್ ವೇರಿಂದ ಹಿಡಿದು ಅಥವಾ ಹೆಣ್ಮಕ್ಳು ಬ್ಲೌಸಸ್ಸು, ಗೌನ್ಸು, ಕುರ್ತಾ ಇರ್ಬೋದು, ಪ್ಯಾಂಟ್ ಇರ್ಬೋದು, ಲೆಹೆಂಗಾಸ್ ಇರ್ಬೋದು, ತುಂಬ ಅಂದರೆ ತುಂಬ ವೆರೈಟೀಸ್ ಇರ್ಬೋದು. ಸೊ ಫಸ್ಟು ಮಕ್ಕಳಿಂದನೇ ಶುರು ಮಾಡೋಣ ಅಲ್ವಾ? ಯಾಕಂದರೆ ಪುಟ್ಟು ಬಟ್ಟೆ ಹೊಲಿದ್ರೇ ದೊಡ್ಡ ಬಟ್ಟೆ ಹೊಲಿಯೋಕ್ಕೆ ಈಸಿ ಆಗುತ್ತೆ ಅಂತಾರೆ. ಸೊ ಫಸ್ಟು ನಾವು ಕಿಡ್ಸ್ ವೇರ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಕಿಡ್ಸ್ ವೇರಲ್ಲಿ ಏನೇನಿರುತ್ತೆ ಅಂದರೆ ಮಕ್ಕಳದು ಸಿಂಪಲ್ ಫ್ರಾಕ್ ಇರ್ಬೋದು, ಅಥವಾ ಡಿಸೈನರ್ ಫ್ರಾಕ್ ಇರ್ಬೋದು, ನೆಟೆಡ್ ಫ್ರಾಕ್ ಇರುತ್ತೆ. ಅದೇ ಥರ ಅವ್ರಿಗೆ ಪುಟಾಣಿಯಾಗಿರೋವಂಥದ್ದು ಕ್ರಾಪ್ ಟಾಪು, ಪ್ಯಾಂಟು, ಪುಟ್ಟ ಮಕ್ಳಿಗೆ ಹೊಲಿಯೋದೇ ಎಷ್ಟೋ ಚಂದ ಅಲ್ವಾ? ಸೊ ಕ್ರಾಪ್ ಟಾಪು ಈ ರೀತಿ ಎಲ್ಲ ಇರುತ್ತೆ. ಸೊ ಕಿಡ್ಸ್ ವೇರ್ ಆದಮೇಲೆ ನಾವು ಸ್ಟಾರ್ಟ್ ಮಾಡುವಂಥದ್ದು ಕುರ್ತಾ ಮತ್ತು ಬಾಟಮ್ಸು. ಟಾಪ್ ನಿಮಗೆ ಸ್ಟ್ರೈಟ್ ಕಟ್ ಕುರ್ತಾ ಇರ್ಬೋದು, ಅಂಬ್ರೆಲಾ ಕುರ್ತಾ ಇರ್ಬೋದು, ಆಲಿಯಾ ಕಟ್ ಕುರ್ತಾ ಇರ್ಬೋದು, ಅಥವಾ ಎ ಲೈನ್ ಕುರ್ತಾ, ಸ್ಟ್ರೈಟ್ ಪ್ಯಾಂಟ್ಸು, ಸಿಗಾರ್ ಪ್ಯಾಂಟ್ಸು, ಈ ಥರ ಪಟಿಯಾಲ ಪ್ಯಾಂಟ್ಸು, ಕುರ್ತಾಸ್ ವೆರೈಟೀಸ್ ಇರುತ್ತೆ.
ಅದಾದಮೇಲೆ ಮೇಯ್ನಾಗಿ ಬರುವಂಥದ್ದು ಕುರ್ತಾ ಎಲ್ಲ ಆದರೆ ಮುಗಿಯುತ್ತಾ, ನಮ್ಮ ಹೆಣ್ಮಕ್ಳಿಗೆ ಏನಪ್ಪ ಬೇಕು, ಏನು ಬೇಕು, ಬ್ಲೌಸ್ ವೆರೈಟೀಸ್ ಬೇಕೇ ಬೇಕಲ್ಲ. ಸೊ ಬ್ಲೌಸಲ್ಲೂ ಕೂಡ ನಿಮಗೆ ತುಂಬಾ ವೆರೈಟೀಸ್ ಇರುತ್ತೆ. ಇಲ್ಯೂಷನ್ ಬ್ಲೌಸ್ ಆಗಿರಬಹುದು, ಅಥವಾ ಒನ್ ಶೋಲ್ಡರ್ ಬ್ಲೌಸ್, ಡೀಪ್ ನೆಕ್ ಬ್ಲೌಸ್, ಫ್ರಂಟ್ ಆ್ಯಂಡ್ ಬ್ಯಾಕು ಕಂಪ್ಲೀಟಾಗಿ ಡೀಪ್ ಇರಬೇಕು, ಆದರೆ ನನಗೆ ಶೋಲ್ಡರ್ ಬೀಳಲೇಬಾರ್ದು ಅಂತ ಕೇಳ್ತಿರಲ್ಲ ಅಂಥವರಿಗೆ ಅದೇ ಥರ ಬ್ಯಾಕ್ ಬೋರ್ಡ್, ಫ್ರಂಟ್ ಡೀಪ್ ವಿತ್ ಸ್ಕ್ಯಾಲಪ್. ಓಕೆನಾ. ಸೊ ಸ್ಕ್ಯಾಲಪ್ ಬಂದು ಟ್ರೆಂಡಿಂಗಲ್ಲಿ ಇದೆಲ್ಲ, ಈ ಸ್ಕ್ಯಾಲಪ್ ಬ್ಲೌಸ್ ಕೂಡ ಹೇಳ್ಕೊಡ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಫ್ಯಾಬ್ರಿಕ್ ಪೇಂಟಿಂಗ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಫ್ಯಾಬ್ರಿಕ್ ಪೇಂಟಿಂಗ್ ಕೂಡ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಬಟ್ ಫ್ಯಾಷನ್ ಡಿಸೈನರ್ ಅಂದಮೇಲೆ ಇದೆಲ್ಲ ಕಲ್ತಿರ್ಲೇಬೇಕಲ್ವಾ. ಸೊ ಫ್ಯಾಷನ್ ಡಿಸೈನಿಂಗಲ್ಲಿ ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್, ಅದೇ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ, ನಾರ್ಮಲ್ ನೀಡಲಲ್ಲಿ ಮಾಡೋಂಥ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಕೋಟ್ ಕಾಲರ್ ಬ್ಲೌಸ್ ಆಗಿರ್ಬೋದು, ಮತ್ತು ತುಂಬಾ ಟ್ರೆಂಡಿಂಗ್, ಇದು ಕೂಡ ಟ್ರೆಂಡಿಂಗ್ ಎಲ್ಲ ಕೋರ್ಸೆಟ್ ಬ್ಲೌಸು, ಹುಡುಗಿಯರ್ಗಂತೂ ತುಂಬ ಇಷ್ಟ. ಈ ಕೋರ್ಸೆಟ್ ಬ್ಲೌಸ್ ಆಗಿರಬಹುದು, ಅಥವಾ ಬೋಟ್ ನೆಕ್ ಬ್ಲೌಸ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋಟ್ ನೆಕ್, ಈ ಥರ ವೆರೈಟೀಸ್ ಆಫ್ ಬ್ಲೌಸಸ್ನ ಹೇಳ್ಕೊಡ್ತಾ ಇದ್ದೀವಿ. ಬರೀ ಬ್ಲೌಸಸ್ ಕಲಿತ್ರೆ ಸಾಕಾ, ಲೆಹೆಂಗಾಸ್ ಬೇಡವಾ, ಕ್ರಾಪ್ ಟಾಪ್ ಹಾಕ್ಕೊಂಡ್ವಿ ಅದಕ್ಕೆ ಲೆಹೆಂಗಾ ಬೇಕು ಅಂತ ಕೇಳ್ತಿರಲ್ವ. ನನ್ನ ಅಮ್ಮನ ಸೀರೆ ಇದೆ, ಅಜ್ಜಿ ಸೀರೆ ಇದೆ, ಸೀರೆ ಅಂತೂ ಉಡೋಕೆ ಇಷ್ಟ ಆಗಲ್ಲ, ಅದರಲ್ಲಿ ಏನಾದರೂ ನಾನು ಔಟ್ಫಿಟ್ನ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿರ್ತೀರಲ್ಲ, ಸೊ ಅವರಿಗೆ ಇದು ಪ್ಲೀಟೆಡ್ ಲಂಗ. ಇದು ಬಂದು ನಮ್ಮ ಪುರಾತನ ಕಾಲದ, ಹೌದಾ. ಸೊ ನಾನು ಚಿಕ್ಕ ವಯಸ್ಸಿಂದನೂ ಹಾಕ್ತಾ ಇದ್ದಿದ್ದೆ ಲಂಗ ಬ್ಲೌಸು. ಈ ಲಂಗ ಬ್ಲೌಸ್ನ ಈಗ ಟ್ರೆಂಡಿಂಗಲ್ಲಿ ತೊಗೊಂಬಂದ್ಬಿಟ್ಟು ಇದು ತುಂಬ ಕಷ್ಟ ಇದೆ ನಿಮ್ಗೆ ಹೊಲಿಯೋಕ್ಕೆ, ಇದನ್ನು ಹೇಳ್ಕೊಡ್ತೀವಿ ಅದನ್ನು ಹೇಳ್ಕೊಡ್ತೀವಿ, ತುಂಬ ಈಸಿಯಾಗಿ ಹೊಲಿಯುವಂಥದ್ದು ಇದು, ತುಂಬ 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 ಈಸಿಯಾಗಿ ಇದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಇದಕ್ಕೆ ಓದಿರಲೇಬೇಕಾ? ಖಂಡಿತ ನಿಮ್ಗೆ ಇದರಲ್ಲಿ ಲೆಕ್ಕದ ಒಂದು ಬೇಸಿಕ್ ಇದು ಗೊತ್ತೇ ಇರಬೇಕು. ಕೂಡೋದು, ಕಳಿಯೋದು, ಗುಣಿಸೋದು ಇದೆಲ್ಲ ಗೊತ್ತಿದ್ರೆ ಇದೆಲ್ಲ ನಿಮಗೆ ತುಂಬಾ ಈಸಿ ಆಗುತ್ತೆ. ಪ್ಲೀಟೆಡ್ ಲೆಹಂಗಾ ಆಗಿರ್ಬೋದು, ಅಥವಾ ಈ ರೀತಿ ಫಿಶ್ ಕಟ್ ಗೌನ್, ಫಿಶ್ ಕಟ್ ಲೆಹಂಗಾ, ಸೊ ಅದ್ರ ಮೇಲೆ ಹಾಕುವಂಥ ಟ್ಯೂಬ್ ಬ್ಲೌಸು, ಈ ರೀತಿ ನಿಮಗೆ ಅನಾರ್ಕಲಿ ಅಥವಾ ಪ್ಯಾನಲ್ ಲೆಹಂಗಾಸು, ಪ್ಯಾನಲ್ ಗೌನ್ಸು, ಮತ್ತು ಟ್ರೆಡಿಷನಲ್ ಗೌನ್ಸು, ಸ್ಯಾರಿನಲ್ಲಿ ಗೌನ್ನ ಕನ್ವರ್ಟ್ ಮಾಡೋದು ಯಾವ ರೀತಿ, ಈ ರೀತಿ ಕಂಪ್ಲೀಟಾಗಿ ವುಮೆನ್ಸ್ ವೇರ್ನ ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೀವು ಏನಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ, ಜೊತೆಗೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು. ಸುಮ್ಮನೆ ಬರ್ತೀನಪ್ಪ ಟೈಮ್ ಪಾಸ್ ಮಾಡ್ತೀನಿ ಕಲ್ತ್ಬಿಟ್ಟು ಹೋಗ್ತೀನಿ ಹಾಗೆಲ್ಲ ಇಲ್ಲವೇ ಇಲ್ಲ. ಹಾರ್ಡ್ ವರ್ಕ್ ಮಾಡಲೇಬೇಕು. ಪ್ರತಿದಿನ ಆಗುವಂಥ ಕ್ಲಾಸ್ ಏನು ಹೋಮ್ವರ್ಕ್ ಕೊಟ್ಟಿರ್ತೀವೋ ಆ ಹೋಮ್ವರ್ಕ್ ಮುಗಿಸಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಕ್ಲಾಸ್ನ ತೊಗೊಳ್ತೀವಿ. ಸೊ ಹಾರ್ಡ್ ವರ್ಕ್ ಮಾಡ್ತೀನಿ ನಾನು, ಈ 6 ಮಂತ್ಸು ತುಂಬ ಅಂದರೆ ತುಂಬಾ ಕಲಿತೀನಿ ಅಂತ ಆಸಕ್ತಿ ಇದ್ದರೆ ನಿಮಗೋಸ್ಕರ ಈ ವಿಡಿಯೋ. ಸೊ ಮಿಸ್ ಮಾಡ್ದಂಗೆ ಆದಷ್ಟು ಬೇಗ ನಿಮ್ಮ ಸೀಟ್ಸ್ನ ಬ್ಲಾಕ್ ಮಾಡ್ಕೊಳ್ಳಿ. ಯಾಕೆಂದರೆ ಜುಲೈಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಜುಲೈಯಿಂದ ಸ್ಟಾರ್ಟ್ ಆದರೆ ಡಿಸೆಂಬರಲ್ಲಿ ಮುಗಿಯುತ್ತೆ. ಜೂನ್ 20th ಅಷ್ಟರಲ್ಲಿ ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಬರೀ 9,999, ಅದು 6 ತಿಂಗಳು. ಒಂದು ಬ್ಯಾಚಲ್ಲಿ ಒಂದು 10-15 ಜನ ಇರ್ತಾರಪ್ಪ ಅಂತ ಅಂದ್ಕೊಳ್ತಿದ್ರ. ಒಂದು ಬ್ಯಾಚಲ್ಲಿ ಬರೀ 5 ಜನ ಸ್ಟೂಡೆಂಟ್ಸ್ನ ತೊಗೊಳ್ತಾ ಇರೋದು. ಎಸ್, ಒಂದು ಬ್ಯಾಚಲ್ಲಿ ಎಷ್ಟು ಜನ? 5 ಜನ. ಮಾರ್ನಿಂಗ್ ಬ್ಯಾಚ್ ಇರುತ್ತೆ, ಆಫ್ಟರ್ನೂನ್ ಬ್ಯಾಚ್ ಇರುತ್ತೆ, ಜೊತೆಗೆ ಈವ್ನಿಂಗ್ ಬ್ಯಾಚ್. ಟೋಟಲು ಒಂದು ದಿನದಲ್ಲಿ 3 ಬ್ಯಾಚಸ್ ಇರುತ್ತೆ. ಒಂದೊಂದು ಬ್ಯಾಚಿಗೂ 5 ಮೆಂಬರ್ಸ್ ಅಷ್ಟೇ ಇರ್ತಾರೆ. ಸೊ ಮಿಸ್ ಮಾಡ್ದಂಗೆ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಮತ್ತು ಯಾರ್ಯಾರಿಗೆ ಈ ವಿಡಿಯೋ ಬೇಕೇ ಬೇಕು ಅನ್ಸುತ್ತೋ ಅವ್ರಿಗೆಲ್ಲ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ಓಕೆನಾ. ಜೊತೆಗೆ ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಮೇಲ್ಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡ್ಬೋದು. ನಾವಿರೋಂಥದ್ದು ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ, ಅಥವಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯಭೂಮಿ, ಅಥವಾ ಸ್ಮಾರಕ ಅಂತ ಏನು ಹೇಳ್ತೀವೋ, ಬ್ಯಾಂಗ್ಳೂರ್ ನಂತಿನಿಲ್ಲ, ಅದರ ಆಪೋಸಿಟಲ್ಲೇ ನಮ್ಮ ಭೂಮಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗ್ ಇರೋದು. ನೀವು ಬರೋದು ತುಂಬ ಈಸಿ ಆಗುತ್ತೆ. ಇನ್ ಕೇಸ್ ನೀವು ಊರುಗಳ ಕಡೆಯಿಂದ ಬಂದರೆ ಇಲ್ಲೇ PG ನಲ್ಲಿ ಉಳ್ಕೋಬಹುದು. ಗೋರ್ಗೊಂಟೆಪಾಳ್ಯವರೆಗೂ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಬಂದರೆ 5 ನಿಮಿಷ. ಅಥವಾ ಬಸ್ಸಲ್ಲಿ ಬರ್ತೀನಿ ಅಂದರೆ ಬಸ್ ಸ್ಟಾಪ್ ಇಳಿತಾ ಇದ್ದಂಗೆ ನಿಮಗೆ ಸಿಗುತ್ತೆ. ಎಲ್ಲೂ ದೂರ ಹೋಗಬೇಕಾಗಿಲ್ಲ. ತುಂಬ ಅಂದರೆ ತುಂಬ ನಿಯರ್ ಬೈ ಇರೋವಂಥದ್ದು, ಮೇಯ್ನ್ ರೋಡಲ್ಲಿ ಇರೋವಂಥದ್ದು ಭೂಮಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗ್. ಸೊ ಆದಷ್ಟು ಬೇಗ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಓಕೆನಾ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಮೇಲ್ಗಡೆ ಕಾಣ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೀವು ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ಗೆ ಕೊಟ್ಟಿರೋಂಥ ಸಹಕಾರ ತುಂಬಾ ದೊಡ್ಡದಾಗಿತ್ತು. ಇದಕ್ಕೂ ಕೂಡ ಅದೇ ರೀತಿ ನಿಮ್ಮ ಸಹಕಾರನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್.